ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವಾಸ್ತು ಪ್ರಕಾರ ಮನೆಯಲ್ಲಿ ಬ್ರಹ್ಮಕಮಲ ಇರಬೇಕು, ಹಾಗೂ ಅದನ್ನು ದೇವಮೂಲೆಯಲ್ಲಿ ಇಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಈ ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡವನ್ನು ಸರಿಯಾದ ಜಾಗ, ಸರಿಯಾದ ದಿಕ್ಕಲ್ಲಿಟ್ಟರೆ ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ ಅಂತಾರೆ. ಅಷ್ಟೇ ಅಲ್ಲದೆ ಈ ಗಿಡದಲ್ಲಿ ಅರಳೋ ಹೂವನ್ನು ನೋಡಿದ್ರೆ ಬ್ರಹ್ಮದೇವನ ಆಶೀರ್ವಾದ ಪಡೆದಾಗೆ ಅಂತ ಅಂತಾರೆ. ಇಂಥ ದೈವ ಪ್ರಭಾವ ಇರೋ ಬ್ರಹ್ಮಕಮಲ ಹೂವಿನ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಈ ಗಿಡ ಹೆಚ್ಚಾಗಿ ಹಿಮಾಲಯ ಪ್ರದೇಶಗಳಲ್ಲಿ ಕಾಣ್ಬೋದು. ಇದು ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಗಿಡ. ಅಂದರೆ ಇದಕ್ಕೆ ಅತಿಯಾಗಿ ನೀರು ಹಾಕಿದ್ರೆ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಇದನ್ನು ಬೀಜದಿಂದ ಬೆಳೆಯೋದು ತುಂಬ ರೇರು. ಬದಲಿಗೆ ಇದರ ಕಾಂಡಗಳನ್ನು ಒಂದು ಹೆಲ್ತಿ ಗಿಡದಿಂದ ಕಟ್ ಮಾಡಿ ಮಣ್ಣಲ್ಲಿ ನೆಟ್ಟರೆ ಸಾಕು, ಬ್ರಹ್ಮಕಮಲ ಗಿಡ ಡೆವಲಪ್ ಆಗುತ್ತೆ. ಇದಕ್ಕೆ ಬೆಳೆಯೋ ಅಂಥ ಮಣ್ಣಲ್ಲಿ 10% ಕಲ್ಲು, 20% ಮರಳು, 20% ಗೊಬ್ಬರವನ್ನು ಹಾಕಿ ಮಿಕ್ಸ್ ಮಾಡಿ ಗಿಡ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಲ್ಲು ಹಾಗೂ ಮರಳು ಯಾಕೆ ಬಳಸ್ತಾ ಇದ್ದೀವಿ ಅಂದರೆ, ಇದು ಕ್ಯಾಕ್ಟಸ್ ಜಾತಿಗೆ ಸೇರಿರುವಂಥ ಗಿಡ ಆಗಿರೋದ್ರಿಂದ ಮರಳು ಹಾಗೂ ಕಲ್ಲು ಗಿಡ ವೇಗವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಆದಷ್ಟು ಚಳಿಗಾಲದಲ್ಲಿ ಗಿಡ ನೆಟ್ಟರೆ ಉತ್ತಮ. ಯಾಕಂದರೆ ಇದರ ಮೂಲ ಹಿಮಾಲಯ ಆಗಿರೋದ್ರಿಂದ ಇದು ಚಳಿಗಾಲದಲ್ಲಿ ಒಳ್ಳೆ ಗ್ರೋತ್ ಆಗುತ್ತೆ. ಮೊದಲೇ ಹೇಳಿದ ಹಾಗೆ ಕೆಲವು ಗಿಡಗಳನ್ನು ಬೀಜದಿಂದ ಬೆಳೆಯೋಕ್ಕಿಂತ ಗ್ರಾಫ್ಟೆಡ್ ಗಿಡ ಬೆಳೆಯೋದು ಉತ್ತಮ. ಈ ಮರುಗ, ದವನ, ಕೆಲವು ಹಣ್ಣಿನ ಗಿಡಗಳು, ಕೆಲವು ಹೂವಿನ ಗಿಡಗಳನ್ನು ಗ್ರಾಫ್ಟ್ ಮಾಡಿ ಬೆಳೆಯೋದು ಬೆಸ್ಟ್ ಚಾಯ್ಸ್. ಹಾಗೆ ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಈ ಹೂ ಕೇವಲ ರಾತ್ರಿ ಹೊತ್ತು, ಅಂದರೆ ಸೂರ್ಯಾಸ್ತವಾಗಿ 2 ಅವರ್ ಆದಮೇಲೆ ಅರಳಕ್ಕೆ ಸ್ಟಾರ್ಟ್ ಆಗುತ್ತೆ. 1.5 to 2 ಅವರ್ ಆದಮೇಲೆ ಅರಳೋದು ಕಂಪ್ಲೀಟ್ ಆಗುತ್ತೆ. ಇದರ ಹೂಗಳು ಬಿಳಿಯಾಗಿದ್ದು ಒಳ್ಳೆ ಪರಿಮಳ ಬೀರುತ್ತೆ. ಈ ಹೂವನ್ನು ಗಣೇಶನಿಗೆ ಇಟ್ಟು ಪೂಜೆ ಮಾಡ್ತಾರೆ. ಬದ್ರಿನಾಥ ಹಾಗೆ ಕೇದಾರನಾಥಗಳಲ್ಲಿ ಈ ಹೂವಿಂದ ವಿಷ್ಣು ಹಾಗೂ ಶಿವನಿಗೆ ಪೂಜೆ ಸಲ್ಲಿಸ್ತಾರೆ. ನಾವು ಈ ಗ್ರಾಫ್ಟ್ ಮಾಡಿರೋ ಕಡ್ಡಿಯನ್ನು 1.5 ಅಡಿಗೆ 2 ಅಡಿ ಇರೋವಂಥ ಟಬ್ಬಲ್ಲಿ ಹಾಕಿದ್ದೀವಿ. ಲಾಸ್ಟ್ ಡಿಸೆಂಬರಲ್ಲಿ ಈ ಗಿಡ ಹಾಕಿದ್ದು. ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಸುಮಾರು ಹೂಗಳನ್ನು ಈ ಗಿಡ ಬಿಟ್ಟಿತ್ತು. ಡಿಸೆಂಬರಿಂದ ಜೂನ್ ತನಕ ಕೇವಲ ಎಲೆಗಳನ್ನು ಬೆಳೆದಿತ್ತು. ಸೊ ಈಗ ಹೂಗಳು ಬಿಟ್ಟಿವೆ. ಈ ಗಿಡಕ್ಕೆ ಬ್ರಹ್ಮಕಮಲ ಅಂತ ಹೆಸರು ಯಾಕೆ ಬಂತಂದರೆ, ಶಿವ ಗಣೇಶನ ಶಿರವನ್ನು ಕತ್ತರಿಸ್ತಾನೆ. ದೇವಿ ಪಾರ್ವತಿ ಕೋಪ ಮಾಡಿಕೊಂಡಾಗ ಶಿವ ಒಂದು ಆನೆಯ ಶಿರವನ್ನು ತಂದು ಜೋಡಿಸ್ತಾನೆ. ಕಟ್ಟಾಗಿರೋ ಕುತ್ತಿಗೆಯ ಭಾಗ ಆನೆಯ ಶಿರದ ಜೊತೆ ಹೊಂದ್ಕೊಳ್ಳೋಕ್ಕೆ ಬ್ರಹ್ಮ ಒಂದು ಹೂವನ್ನು ಸೃಷ್ಟಿಸ್ತಾನೆ. ಅದೇ ಈ ಬ್ರಹ್ಮಕಮಲ. ಈ ಹೂವಿನ ದಳದಲ್ಲಿ ಉತ್ಪಾದನೆ ಆಗುವಂಥ ನೀರನ್ನು ಕಟ್ಟಾಗಿರೋ ಜಾಗಕ್ಕೆ ಸಿಂಪರಣೆ ಮಾಡಿದಾಗ ಕುತ್ತಿಗೆ ಕೂಡ್ಕೊಂತಂತೆ. ಗಣೇಶನಿಗೆ ಮರು ಜನ್ಮವನ್ನು ಈ ಬ್ರಹ್ಮಕಮಲದ ಹೂಗಳು ಕೊಡ್ತಂತೆ. ಹಾಗಾಗಿ ಈ ಹೂವಿಗೆ ದೈವ ಪ್ರಭಾವ ಇರುವಂಥ ಹೂವು ಅಂತ ಹೇಳಿದ್ದು.
ಓಕೆ, ಈಗ ಬ್ರಹ್ಮಕಮಲದಿಂದ ಕೆಲವು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರ ಕಾಂಡದ ಎಕ್ಸ್ಟ್ರಾಕ್ಟ್ಸನ್ನು ಗಾಯಗಳಿಗೆ ಆ್ಯಂಟಿಸೆಪ್ಟಿಕ್ ಆಗಿ ಬಳಸ್ತಾರೆ. ಎಲೆ, ಹೂ ಹಾಗೂ ಕಾಂಡವನ್ನು ಬೋನ್ ಟ್ರೀಟ್ಮೆಂಟ್ಗಳಲ್ಲಿ ಬಳಸ್ತಾರೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಮತ್ತು ಲಿವರ್ ಇನ್ಫೆಕ್ಷನ್ನು, ಶೀತ, ನೆಗಡಿ, ಕೆಮ್ಮು ಇವನ್ನೆಲ್ಲ ಟ್ರೀಟ್ ಮಾಡೋಕ್ಕೆ ಈ ಗಿಡದ ಔಷಧಿಗಳನ್ನು ತಯಾರಿಸ್ತಾರೆ. ಕಾಲು ಪ್ಯಾರಲೈಸ್ ಆಗಿರೋರಿಗೆ ಈ ಗಿಡದ ಔಷಧಿಯನ್ನು ಕೊಡ್ತಾರೆ. ಇದಿಷ್ಟು ಹೆಲ್ತ್ ಬೆನಿಫಿಟ್ಸ್. ಈಗ ನಮ್ಮ ಗಾರ್ಡನಲ್ಲಿ ಕೆಲವು ಸೊಪ್ಪು, ತರಕಾರಿ ಹಾಗೂ ಹೂಗಳ ಹಾರ್ವೆಸ್ಟಿಂಗ್ ಮಾಡಿದ್ವಿ. ಅತಿಯಾದ ಮಳೆಯಿಂದಾಗಿ ಇಳುವರಿಯನ್ನು ಗಿಡದಿಂದ ಕೀಳೋ ವಿಡಿಯೋಗಳನ್ನು ಮಾಡೋಕ್ಕಾಗಲಿಲ್ಲ. ಬಟ್ ಕಿತ್ತ ನಂತರ ಟೇಬಲ್ ಮೇಲೆ ಇಟ್ಟು ಜೋಡಿಸಿದ್ದೀವಿ. ಸೊ ಏನೇನು ಹಾರ್ವೆಸ್ಟ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಬ್ರಹ್ಮಕಮಲದ ಬಗ್ಗೆ ನಾವು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬ್ರಹ್ಮಕಮಲದ ಬಗ್ಗೆ ಇನ್ನಷ್ಟು ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ID arasiterracegarden.320@gmail.com. Support Organic Terrace Garden. Thank you.